ಗಣೇಶನ ಕುಂಕುಮ ಶೋಭಿತೆ ಚಿರಂಜೀವಿ ಸೌಭಾಗ್ಯವತಿ ಭಾರತಿ. ಕುಮಾರ ಶ್ರೀ ರಾಜೇಶನ ಪತ್ನಿ ಆಗೋ ಸುವರ್ಣ ಮುಹೂರ್ತನ ಹುಡ್ಕೊಂಡು ಬಂದಿದ್ದೀನಿ ಅಂತ. ಮುಹೂರ್ತನ ನನ್ನಾಗೆ ಸ್ಪೀಡ್ 15ನೇ ತಾರೀಕು. ಅಯ್ಯೋ, ಇನ್ 2 ವಾರಕ್ಕ ಅದ್ ಹೇಗಾಗತ್ತೆ? ನಾವು ತಯಾರಿ ಮಾಡ್ಕೋಬೇಕಲ್ವಾ? ಇನ್ನು ಯಾವ ಕೆಲಸನೂ ಶುರುನೇ ಮಾಡಿಲ್ಲ. ಅದು ಅಲ್ಲದೆ ನಮ್ ರತ್ನಮ್ಮನ್ ಮಗಳ ಮದ್ವೆ ಇನ್ 2 ತಿಂಗಳಲ್ಲೇ ಇದೆ. ಆ ಮದ್ವೆ ಮುಗಿಯೋವರೆಗೂ ನನ್ನ ಮಗಳ ಭಾರತಿ ಮದ್ವೆ ಮಾಡಕ್ಕೆ ಆಗಲ್ಲ. ಅಳಿಯಂದ್ರೆ ಯಾಕೆ ಇಲ್ಲಿಗೆ ಬಂದ್ರಿ? ಅಯ್ಯೋ 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 ಅಯ್ಯೋ, ನಿಮ್ ಕೋಟು ಫಸ್ಟ್ ಕ್ಲಾಸು. ಸೊಸೈಟಿಲಿ ಒಂದ್ಸಲ ನಾನು 2 ಮೀಟರ್ ಬಟ್ಟೆ ತಗೊಂಡಿದ್ದೆ, ಟೆರಿಕಾಟು. ಸರಿ ಬಿಡಿ, ಈಗೇನಾಯ್ತು? ಅವಳು ಮತ್ತೆ ನೀವ್ಯಾಕೆ ತಲೆ ಕೆಡ್ಸ್ಕೊತೀರಿ? ನಾನಿಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೂ ಭಾರತಿಗೂ ಮದುವೆ ಆಗಬೇಕು. ಆಗುತ್ತೆ ಆಗುತ್ತೆ. 15ನೇ ತಾರೀಕೆ ಆಗಬೇಕು. ಆಗುತ್ತೆ. ಮಿಸ್ ಮಾಡಬಾರ್ದು. ಅಯ್ಯೋ, ಮಿಸ್ ಮಾಡಲ್ಲ. ಯಾರ್ದೋ ಮದುವೆ ನಡೆಯುತ್ತಂತ ನಾನು ಯಾಕ್ರಿ ನನ್ನ ಮದುವೆ ಮುಂದಕ್ಕೆ ಹಾಕ್ಬೇಕು? ಅಯ್ಯೋ, ಮುಂದಕ್ಕೆ ಹಾಕ್ಬೇಡಿ. ನಾನ್ ಹೇಳಿ ಆಯ್ತಲ್ಲ, ನೀವ್ ಹೇಳಿದ ದಿನ, ನೀವ್ ಹೇಳಿದ ಛತ್ರ, ನೀವ್ ಹೇಳಿದ ಟೈಮು. ಜನ ಬರ್ಲಿ ಬಿಡ್ಲಿ, ಪುರೋಹಿತ ಭಟ್ರ ಮಂತ್ರ ಹೇಳಲಿ ಬಿಡ್ಲಿ, ವಾಲ್ಗ ಬೇಡ, ಲೈಟಿಂಗ್ ಬೇಡ, ಬಾಸಿಂಗ ಬೇಡವೇ ಬೇಡ, ರೇಷ್ಮೆ ಸೀರೆಂತೂ ಬೇಡವೇ ಬೇಡ ರೀ. ನೀವು ಅವಳನ್ನ ಮದುವೆ ಆಗ್ತೀರಿ. ಭಾರತಿ ನಿಮ್ ಕೈಲಿ ತಾಳಿ ಕಟ್ಟಿಸ್ಕೋತಾಳೆ, ಇಷ್ಟು ಸತ್ಯ. ಇನ್ನೇನು? ಸರಿ, ಅದೆಲ್ಲ ಯಾಕೆ ಬೇಡ? ಬೇಕಾ? ಬೇಕು ಬೇಕು. ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್. ಏನು? ಕೈ ಖಾಲಿ, ಕತ್ತ ಖಾಲಿ, ಬೆರಳಂತೂ ಬೋಳು. ಮದುವೆಗೆ ಬಂದ ಜನ ಏನ್ ಅಂದ್ಕೋತಾರೆ ಹೇಳಿ? ಅಳಿಯ ಸಾಹುಕಾರ ರಾಜೇಶಪ್ಪ ಕೋಟಿಗೆ ಬಾಳ್ತಾನೆ, ಆದ್ರೆ ಹೆಣ್ಣು ಕೂಡ ಮಾವನ್ ನೋಡಿದ್ರೆ ಬಿಕಾರಿ ತರ ಇದ್ದಾನೆ ಅಂತ ಅನ್ನಲ್ವೇ? ನೋಡಿ, ಕೈಗೆ ಎಷ್ಟು ಸ್ವರ್ಗ ಹೋಗ್ಬಿಟ್ಟಿದೆ. ಆ ಬ್ರೇಸ್ಲೆಟ್ ಇದ್ದಿದ್ರೆ ಸರಿ ತೂಗ್ಬೋದಿತ್ತೇನೋ. ಇದ್ರ ಮೇಲೆ ಇನ್ನೂ 2 ಚಿನ್ನದ ಸರ ಹಾಕ್ತೀನಿ. 15ಕ್ಕೆ ನನ್ನ ಕೈಯಿಂದ ಭಾರತಿ ಕುತ್ತಿಗೆಗೆ ತಾಳಿ ಬೀಳ್ಬೇಕು. ಬೇರೆ ಮಾತಿಲ್ಲ ಅಷ್ಟೇ. ನಮ್ದು ಮೊದಲೇ ತಾಲೂಕ್ ಆಫೀಸ್ ಗೊತ್ತಲ್ಲ, ಮಾತು ಅಂದ್ರೆ ಅಗ್ರಿಮೆಂಟು ಫಿಕ್ಸು. ಆದ್ರೆ ಈ ವಿಷಯ ನಮ್ಮಲ್ಲೇ ಇರ್ಲಿ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಯಾರಲ್ಲೇ ಭಾರತಿ ಕೈಲಿ ಅಳಿ ಅಂದ್ರೆ ಕಾಫಿ ಕಳಿಸು ಅಂತ ಹೇಳಿಲ್ವಾ? ಕೇಳಿಸಿಲ್ವಾ? ಬೇಗ ಬೇಗ.
ನನ್ನ ಕಂಡ್ರೆ ನಿನಗೆ ಇಷ್ಟ ಇದೆಯಾ? ನೀನೇ ನಿನ್ ಕೈಯಾರೆ ಮಾಡಿದ್ಯಾ ಕಾಫಿನ? ನನಗೆ ನಿನ್ನ ಓಲೆ ಇಷ್ಟ. ನಿನಗೇನಿಷ್ಟ? ಕಾಫಿ ಕೊಡಲ್ವಾ? 15ನೇ ತಾರೀಕಿಗೆ ನನ್ನ ಮದುವೆ ಮಾಡ್ಕೊಳ್ತೀಯಾ? ರಾಮನಹಳ್ಳಿ ತೋಟದಲ್ಲಿ ಗಮ್ಮನಂತ ಅರಳಿದವಳು. ಓಹೋ, ನೀನಾ? ನೀನ್ ತಾನೇ ತಂದು ಕೊಡ್ಬೇಕು ಕಾಫಿನ? ಅವಳ ಕೈ ಕೊಟ್ಟು ಕಳ್ಸಿದ್ಯಾ? ಮದುವೆ ನೀನ ಅವಳ ಮಾಡ್ಕೊಳ್ತಿರೋದು? ಏನ್ ಹುಡುಗಾಟನಾ? ಗಾಂಚರಿ ಎಲ್ಲ ನಮ್ಮ ಹತ್ರ ನಡೆಯೋದಿಲ್ಲಪ್ಪ. ನಿಮ್ಮಪ್ಪ ಕೇಳ್ದಾಗೆಲ್ಲ ದುಡ್ಡು ಕೊಟ್ಟಿದ್ದೀನಿ. ಇವತ್ತೊಂದು ಬ್ರೇಸ್ಲೆಟ್ ಬೇರೆ ಕೊಟ್ಟಿದ್ದೀನಿ. ಕಡಿಮೆನಾ? ಅಯ್ಯೋ, ಅಳ್ತಾ ಇದೀಯಾ? ಅಳೋ ಅಂತ ತಪ್ಪು ನಾನೇನ್ ಮಾಡ್ದೆ? ಪ್ರೀತಿಯಿಂದ ಬೈದೆ, ಅದು ತಪ್ಪಾ? ಗಂಡ ಆಗೋವನಿಗೆ ಇಷ್ಟು ಅಧಿಕಾರ ಇಲ್ವಾ? ಅಳ್ಬಾರ್ದು. ತಿರ್ಗು, ನನ್ನ ನೋಡು. ರಾಜೇಶ್ ಅವರೇ, ನಾ ಬರ್ತೀನಿ 15ಕ್ಕೆ.
ಗೊತ್ತಲ್ಲ ಮದುವೆ ನಮ್ಮಿಬ್ರದು. ನಾಳೆ ಬರ್ತೀನಿ. ಹದಿನೈದಕ್ಕೆ ಗೊತ್ತಲ್ಲ ಮದುವೆ. ಅಯ್ಯೋ, ನಿಮ್ ಮಗಳಿಗೆ ನಾನು ತೊಂದರೆ ಕೊಡೋದಿಲ್ಲ, ಹೆದರ್ಕೋಬೇಡಿ ಅತ್ತೆಯವ್ರೆ. ಇನ್ನು ಮುಂದೆ ಅವಳು ನನ್ನ ಕೈ ಹಿಡಿದು ಜೀವನ ಪೂರ್ತಿ ಜೊತೆಯಾಗಿ ಬದುಕ್ಬೇಕಲ್ವಾ, ಅದಕ್ಕೆ ಮಾತಾಡ್ಸ್ಕೊಂಡ್ ಬಂದೆ ಅಷ್ಟೇ. ಮಾತಾಡ್ಸಿ, ಯಾರ್ ಬೇಡ ಅಂದ್ರು? ನೀವು ಮದ್ವೆ ಮಾಡ್ಕೋತಾ ಇರೋ ಹುಡುಗಿ, ನೀವಿಬ್ರು ಈಗ್ಲಿಂದಾನೇ ಮಾತಾಡಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಮನಸ್ಸಿಗೆ ಮನಸ್ಸು ಇಷ್ಟ ಆದ್ರೆ ತಾನೇ ಇಬ್ಬರ ಜೀವನನೂ ಚೆನ್ನಾಗಿರೋದು. ಅಯ್ಯೋ ಅಯ್ಯೋ, 100ಕ್ಕೊಂದು ಮಾತು. ನಿಮಗೇನ್ ಹೇಳಕ್ ಕರ್ದೆ ಅಂದ್ರೆ, ನಾಳೆ ನಾವ್ ಯಾರು ಮನೇಲಿರಲ್ಲ. ನಮ್ ರತ್ನಮ್ಮನ್ ಬೀಗ್ರು ಅಂದ್ರೆ ನಮ್ ಕಾವೇರಮ್ಮನ್ ಮನೆಯವರು ನಮ್ಮನ್ನೆಲ್ಲ ದೇವಸ್ಥಾನಕ್ಕೆ ಕರೆದಿದ್ದಾರೆ. ನಾವೆಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ. ಅದು ನಿಮ್ಮ ಭಾರತಿ ಮದ್ವೆ ವಿಷಯದಲ್ಲಿ ನಾನು ಆತರ ಮಾತಾಡ್ಬಿಟ್ನಲ್ಲ, ಏನು ಬೇಜಾರ್ ಮಾಡ್ಕೋಬೇಡಿ. ಬೇಜಾರ ಹಾಗೇನಿಲ್ಲಪ್ಪ. ಇದ್ರ ಬಗ್ಗೆ ಮಾವನ ಹತ್ರ ಮಾತಾಡಿದ್ದೀನಿ, ಎಲ್ಲ ಒಳ್ಳೇದಾಗುತ್ತೆ. ಬರ್ತೀನಿ ರತ್ನಮ್ಮ. ನಿಮ್ ಮಗಳನ್ನ ನೋಡಿದೆ, ತುಂಬಾ ಚೆನ್ನಾಗಿದ್ದಾಳೆ. ನಿಮಗೆ ಎಲ್ಲ ಬರ್ಲಾ? ಅದ್ಕೆ ನಿಮ್ ಮಳಿ ಆಗೋರು ಯಾಕೋ ಒಂಥರ ಅನ್ಸತ್ತೆ. ಛೇ, ಹಾಗೆಲ್ಲ ಏನೂ ಇಲ್ಲ ರತ್ನ, ತುಂಬಾ ಒಳ್ಳೆ ಜನ. ಪಾಪ ಮಗು ತರ ಮನ್ಸು ಒಂದು. ಮಗು ಅಲ್ಲಮ್ಮ ಅವನು, ಮಳ್ಳ. ನಾನ್ ನಿನ್ನ ಹತ್ರ ಹೇಗೆ ಹೇಳಿ? ಇಲ್ಲಿ ನೋಡಿದ್ರೆ ಮನೋಜ್ ಹೊರ್ಸಿರೋ ಭಾರ ಕುತ್ಕೇಲಿದೆ. ಅಮ್ಮಂಗ್ ಕೊಟ್ಟಿರೋ ಮಾತು ನಾಲ್ಗೆ ಮೇಲಿದೆ. ಆ ಸತ್ಯ ಅಮ್ಮಂಗೆ ಹೇಳೋ ಹಾಗಿಲ್ಲ, ಈ ಸತ್ಯ ಮನೋಜಂಗೆ ಹೇಳೋ ಹಾಗಿಲ್ಲ. ಇಷ್ಟು ಸಾಲದು ಅಂತ ಆ ರಾಜೇಶನ್ ಕಾಟ ಬೇರೆ. ಅವನೇನ್ ಮಾಡಿದ್ರು ನಾನೇನು ಮಾತಾಡೋ ಹಾಗಿಲ್ಲ. ಇದು ನಮ್ಮಪ್ಪ ನನ್ನ ಮೇಲೆ ಹೊರಿಸಿರೋ ಭಾರ. ಲೋ ಬರ್ತಾ ನನ್ನ ಹಿರಿ ಮೊಮ್ಮಗನೇ, ಯಾವಾಗಲೂ ನನ್ನ ತೊಡೆ ಮೇಲೆ ಮಲ್ಕೊಂಡಿರೋನು ಈಗ ಮದ್ವೆಗೆ ಬಂದ್ಬಿಟ್ಟಿದ್ಯಲ್ಲ. ಇಲ್ಲ, ಈಗಲೂ ನಿಮ್ ತೊಡೆ ಮೇಲೆ ಮಲ್ಕೊಂಡಿರಕ್ಕಾಗತ್ತಾ? ಏಯ್, ನೀನ್ ಮಾತಾಡ್ಬೇಡ. ಯಾಕೋ ಶುರು ಆಯ್ತಾ ನಿಮ್ಮಿಬ್ಬರು ಜಗಳ?
ಭರತ, ಯಾಕೋ ಸಪ್ಪಗಿದ್ಯಾ? ಹೆಣ್ಣಿನ ಕಡೆಯವ್ರು ಬರ್ತಾರೆ, ನಿನ್ ಕೈ ಹಿಡಿಯೋ ಹುಡುಗಿ ಬರ್ತಾಳೆ, ಹೇಗಿರ್ಬೇಕು ನೀನು? ಅಮ್ಮ, ಅಣ್ಣ ಯಾಕೆ ಹೀಗಿದಾನಂತ ನನಗ್ ಗೊತ್ತು. ಯಾಕೆ? ಅದು ಭಾರತೀಯತ್ಗೆ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಅದಕ್ಕೆ. ಸವಿತಾ, ಹಾಗೆಲ್ಲ ಮಾತಾಡಬಾರ್ದು. ಅಣ್ಣ ಅವರು ನಗುನ ಹಾಗೆ ತಡೆದಿಟ್ಕೊಂಡಿದ್ದಾರೆ. ಅತ್ತಿಯವ್ರು ಬಂದ ನಂತರ ನಗುವಿನ ಮಳೆಗರೆದು ಅವರನ್ನು ನಗಿಸಿ ಆ ನಗುನ ತಮ್ಮ ಮನಸ್ಸಿನಲ್ಲಿ ಹಾಗೆ ಹಿಡಿದಿಟ್ಕೊಂತಾರೆ. ಕಣ್ಣು ಕಣ್ಣು ಕಲ್ಲೆತಾಗ ಮನವು ಉಯ್ಯಾಲೆಯಾಗಿದೆ ತೂಗ.